ಹಂಗಾದ್ರೆ ಅವಾಗ ಯುದ್ಧ ಸಂದರ್ಭದಲ್ಲಿ ಉಪಯೋಗಿಸಿದಂತ ಕತ್ತಿಗಳದು. ಓಕೆ, ಅಲ್ಲೇ ಗುಡಿ ಐತಿವ, ಅಲ್ಲಿನ ಆ ಗುಡಿಯಾಗಿಟ್ಟು ಪೂಜೆ ಮಾಡ್ತೀವಿ. ದಾಳಿಬಾಯಿ ಲಕ್ಕಮ್ಮಂದ ಹತ್ತಾರ ಇದು. ಅವರು ಇದು ಬೇರೆ ಐತಿ. ಒಂದು ಥರ ಬೇರೆ ಬೇರೆನೇ ಅದಾವ್ರಿ ಇವೆಲ್ಲ. ಓಕೆ, ಅಂದ್ರೆ ನಮ್ಗೆ ಇದರಿಂದ ಗೊತ್ತಾಗ್ತಿದೆ ಹಲಗಲಿ ಬೇಡರು ಕತ್ತಿಗಳನ್ನೂ ಬಳಸ್ತಾ ಇದ್ರು ಅಂತ ಹೇಳಿ. ಕತ್ತಿ, ಕಿರಾಣಿ, ಬುರ್ಜಿ ಅವೆಲ್ಲ ಬರ್ತಾ ಇದ್ದಲ್ಲ, ಅದನ್ನೆಲ್ಲ ಮಾಡ್ತಾ ಇದ್ರಂತ ಅಲ್ಲಿಗೆ ಆಯ್ತು. ದವಸ ಧಾನ್ಯಗಳನ್ನ ಹಾಕುವಂಥ ಸ್ಥಳ ರೀ ಅದು. ಭಯಂಕರ ಆಳವಾಗಿರ್ತೈತೆ ಅದು. ಅದ್ರೊಳಗೆಲ್ಲ ಬಡಬಡ್ದು ಹಾಕಿ ಇದು ಮಾಡಿರ್ತಾಳೆ. ಅವ್ರ ಹೆಸರೇನು ಹಾಗಾದ್ರೆ, ಆ ವೀರ ವನಿತೆ ಹೆಸರೇನು? ಲಕ್ಷ್ಮಮ್ಮ ಅಂತೇಳಿ ಏನು ಹೇಳಿದ್ಲಲ್ರಿ ಅದಕ್ಕೆ. ಓಕೆ ಓಕೆ. ಜಲಜೀವನ್ ಮಿಷನ್ ಅಂತ ಹೇಳಿ ಫಸ್ಟ್ ಜಾರಿಗೆ ಆದದ ನಮ್ಮ ದೇಶದಾಗ ಹಲಗಲಿ ಆಗ್ಯಾರ. ಹಲಗಲಿ. ಇದು ಬಾಲಾಪತಿ ಏನು ಬರ್ತಾನಂದ್ರೆ ಅವರು ವಂಶಸ್ಥರ ಮನೆಯವ್ರು. ಇದು ಈ ಕಡೆ ಐತಿ ಬರ್ರಿ, ಇಲ್ಲಿ ಮುಂದೆ. ಇದು ಪೂರ ಇಲ್ಲಿ ತನಕ ಅವ್ರದ್ದು ಅದು ಬಾಲಪ್ಪನ ವಂಶಸ್ಥರ ಮನೆಯವ್ರು. ಅದು ಓಕೆ. ಇವಾಗ ಅವ್ರ ಮನೇಲಿ ಏನಾದರೂ ನಾವು ನೋಡ್ತೀವ ಕುರುಹುಗಳಿದ್ಯಾ? ಈಗೆಲ್ಲ ಅವರು ಇಲ್ಲ ರೀ. ಇದು ಜಡಗಪ್ಪ ಅಂತೇಳಿ ಏನು ಬರ್ತಾರಲ್ಲ ಅವ್ರ ವಂಶಸ್ಥರು. ಓಕೆ. ಜಡಗಪ್ಪನ ವಂಶಸ್ಥರು ಅವರು. ಓಕೆ, ನಮಸ್ಕಾರ ರೀ, ಹೆಂಗಿದ್ದೀರಿ? ಆರಾಮ್. ನಾವು ಆರಾಮಿದ್ದೀವಿ. ಹಲಗಲಿ ಬೇಡರ ಬಗ್ಗೆ ಮಾತಾಡ್ಸೋಣ ಅಂತ ಬಂದು, ನಿಮ್ಮ ಮನೆ ತಂದವರು ಕೂಡ ವೀರ ಮರಣ ಹೊಂದಿದವರು ಅಂತ ಹೇಳಿದ್ರಿ. ಓಕೆ, ಇವಾಗ ಹಲಗಲಿ ಬೇಡರು ಬರ್ತಾರಲ್ಲ, ಇವಾಗ ವೀರ ಮರಣ ಹೊಂದಿದ್ರಲ್ಲ, ಅದರಲ್ಲಿ ನಿಮ್ಮ ಪೂರ್ವಜರು ಕೂಡ ಒಬ್ರು ಅಂತ ಹೇಳಿದ್ರಲ್ಲ, ಅವ್ರ ಹೆಸರು ಏನು? 40 ಮನೆ ಇದಾವೆ ನಮ್ಮ ಇವು ನಮ್ಮ ಜಡ್ಗಣ್ಣವರು. 40 ಮನ್ಯಾಗ ನಮ್ಮ ಮನ್ಯಾಗ ಒಂದು ಸುರ್ತನ ಮಾಡಿದ್ದ ಮಿಂಟಾನ. ಇಲ್ಲೇ ಗುಡಿ ಐತಿವ, ಅಮ್ಮನ ಗುಡಿ, ಆಕಿ ಲಕ್ಕಮ್ಮ. ಇಷ್ಟ ನನಗೆ ಗೊತ್ತೇವ, ಇಷ್ಟೇ ಗೊತ್ತಿರೋದು ಅಷ್ಟೇ, ಇನ್ ಬೇರೆ ಇನ್ನೇನು ಗೊತ್ತಿಲ್ಲ. ನಿಮ್ಮ ಮನೇಲಿ ಕತ್ತಿ, ಕಿರಾಣಿ ಯಾವ್ದಾದ್ರು ಒಂದು ದಾಖಲೆ ಇದಾವೆ, ತೋರಿಸ್ತೀರಾ? ಅಲ್ಲಿ ಗುಡಿಯಾಗ ಅದಾವ. ಗುಡಿಯಾಗ ಇಟ್ಟಿದ್ದೀರಾ? ಗುಡಿ ಐತಿ, ಓಕೆ. ಗುಡಿಯಾಗ ಇಟ್ಟಿನ ಅಲ್ಲಿ ಕತ್ತಿ ದಿನ ಪೂಜೆ ಮಾಡ್ತನು. ಮತ್ತ ಹಂಗಾದ್ರೆ ಅವಾಗ ಯುದ್ಧ ಸಂದರ್ಭದಲ್ಲಿ ಉಪಯೋಗಿಸಿದಂತ ಕತ್ತಿಗಳದು. ಅಲ್ಲೇ ಗುಡಿ ಐತಿವ, ಅಲ್ಲಿನ ಆ ಗುಡಿಯಾಗಿಟ್ಟು ಪೂಜೆ ಮಾಡ್ತೀವಿ. ಹೇಗಿದೆ ನೋಡಿ ಗಲ್ಲಿ ಗಲ್ಲಿ ನಮ್ಮ ಹಲಗಲಿ. ಆರಾಮ ಎಲ್ರು? ಆಯ್ತಾ, ಊಟ ಆಯ್ತಾ, ಕಾಫಿ ಆಯ್ತಾ? ಮಳೆ ವೇಳೆ ಎಲ್ಲ ಚೆನ್ನಾಗಿದ್ಯಾ? ಬನ್ನಿ ತೋರ್ಸ್ ಬನ್ನಿ. ಆಗ್ಲಿ ಬನ್ರಿ ತೋರ್ಸ್ ಬನ್ರಿ. ಮುರ್ದಿದೇನಂತೆ, ಅವಾಗ ಚೆನ್ನಾಗಿತ್ತಲ್ಲ, ನೋಡ್ಬೇಕು. ಪೂಜೆ ಮಾಡಿ ನೋಡ್ರಿ ನಮ್ಮ ಹಲಗಲಿ ಮಂದಿ ಹೆಂಗಿದಾರ್ರಿ ಅಂತ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದಾರೆ. ಅಂದ್ರೆ ಇವ್ರು ಯಾರು ವಂಶಸ್ಥರು? ಏನ್ 19 ಜನ ಒಳಗೆ ಏನ್ ಗಲ್ಲಿಗೇರಿಸ್ತಾರಲ್ರಿ, ಅವ್ರ ಒಳಗೆ ಇವರು ಅಷ್ಟು ಹಲಗಲಿ ಇರ್ತಕ್ಕಂಥ ಎಲ್ಲಾರು ವಂಶಸ್ಥರು. ಹಲಗಲಿ ಇದ್ದವರೆಲ್ಲರೂ ಕೂಡ ಇಲ್ಲಿ ಹೇಗೆ ಸುತ್ತಿ ಬಳಸಿ ಬಂದ್ರು ಕೂಡ ಹಲಗಲಿ ಬೇಡರಿಗೆ ಸಂಬಂಧಿಕರಾಗ್ತಾರೆ. ಯಾರೋ ಒಬ್ರವ್ರ ಪೂರ್ವಜರು ಯುದ್ಧದಲ್ಲಿ ಭಾಗಿಯಾಗಿದ್ರು, ಬ್ರಿಟಿಷರ ವಿರುದ್ಧ ಹೋರಾಡಿದವರು, ಇಡೀ ಊರೇ ಭಸ್ಮ ಆಯ್ತು ಅಂತ ಹೇಳಿದಾಗ ಇರೋರೆಲ್ಲರೂ ಕೂಡ ಕಳ್ಳುಂಬಳ್ಳಿಗಳೇ ಸಂಬಂಧಿಕರಾಗ್ತಾರೆ. ಹಾಗಾಗಿ ಒಂದು ಮನೆಗೆ ಬಂದಿದ್ದೀವಿ. ಯಾರ ಮನೆ ಇದು? ಯಮನಪ್ಪ ಹಿರ್ಕಣ್ಣ ಅವ್ರ ಮನೆಗೆ ಬಂದಿದ್ದೀವಿ. ಹಲಗಲಿಯಲ್ಲಿ ಆಲ್ಮೋಸ್ಟ್ ಅಲ್ವ ನಾವು ನೋಡ್ಬೋದು, ಇಲ್ಲಿ ಹಳೆ ಕಾಲದ ಮನೆಗಳನ್ನ ನೋಡ್ಬೋದು. ಅದೇ ಕಲ್ಲು, ಚಾಪ್ಟಿ ಕಲ್ಲು ಹಾಕಿರೋದು, ಮೇಲೇನು ಕೂಡ ಕಲ್ಲು, ಮತ್ತೆ ಹಟ್ಟ ಎಲ್ಲ ನೋಡ್ಬೋದು ನೀವು. ಹೇಗಿದೆ ಅಂತ ಹೇಳಿ, ಉತ್ತರ ಕರ್ನಾಟಕದ ಮನೆ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಇವಾಗ ಎಲ್ಲಿ ನೋಡ್ತೀವಿ ಬೀಸೋ ಕಲ್ಲು ಮಂತು ಎಲ್ಲನೂ ಕೂಡ ಇಲ್ಲಿ ನೋಡಿ ಬೀಸೋ ಕಲ್ಲಿದೆ. ಇವಾಗಲೂ ಉಪಯೋಗಿಸ್ತಾರೆ ಅಂದ್ಕೊಳ್ತೀನಿ, ಯಾಕೆಂದ್ರೆ ಹಂಗೆ ಇದೆ. ಮತ್ತು ಇಲ್ಲಿ ಪೆಟ್ಟಿಗೆಯಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದಾರೆ ಅಂತ ಇವ್ರನ್ನ ಕೇಳೋಕೆ. ಎಷ್ಟು ಇಟ್ಟಿದ್ದೀರಿ? ಬನ್ನಿ ಅಡಿಗೆ ಮನೆ ನೋಡೋಣ. ಹಾಗಾದ್ರೆ ನೀವ್ರಿ ತೋರಿಸ್ರಿ. ನೋಡ್ರಿ ಇವ್ರ ಮನೆಗೆ ನಾನು ಹೆಂಗ್ ಹೋಗ್ರಿ, ಇವ್ರು ಬರ್ದಲ್ಲಿ. ವಾವ್, ಅಡಿಗೆ ಮಾಡ್ತೀರಾ ಇಲ್ವಾ? ಇಲ್ಲಿ ತಣ ಅಂತ ಇಟ್ಕೊಂಡಿದ್ದೀರಲ್ರಿ ಅಡಿಗೆ ಮನೇನ. ಓಕೆ, ಎಲ್ಲಿ ಕತ್ತಿ ಇದೆ ಅಂತ ಹೇಳಿದ್ರಲ್ಲ, ತೋರಿಸ್ತೀರಾ? ಓಕೆ, ನಿತ್ಯ ಪೂಜೆ ಮಾಡ್ತೀರಾ ನೀವು? ಓಕೆ, ಮುಟ್ಬೋದಾ? ಹಿಡ್ಕೊರೆ. ಓಕೆ, ನೋಡ್ರಿ ನಮ್ಮ ಹಲಗಲಿ ಬೇಡರ ಯುದ್ಧಕ್ಕೆ ಬಳಸಿದಂಥ ಬ್ರಿಟಿಷರ ವಿರುದ್ಧ ಹೊರಡಿದಂಥ ಕತ್ತಿಗಳು ಎಷ್ಟು ಉದ್ದ ಇದೆ, ಎಷ್ಟು ಶಾರ್ಪ್ ಇದೆ ಅಂತ ನೋಡ್ಬೋದು. ಇಲ್ಲಿ ಕೆಲವೊಂದು ಮನೆಗಳಲ್ಲಿ ಕತ್ತಿಗಳನ್ನ ಇಟ್ಕೊಂಡು ಇವಾಗಲೂ ನಿತ್ಯ ಪೂಜೆ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ನಮ್ಮ ಪೂರ್ವಜರು ಇದರಿಂದ ಹೋರಾಡಿ ವೀರ ಮರಣ ಹೊಂದಿದ್ದರು. ಹಾಗಾಗಿ ಇದಕ್ಕೆ ನಿತ್ಯ ಪೂಜೆ ಮಾಡಬೇಕು, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ, ಅವರ ಆಶೀರ್ವಾದ ನಮಗೆ ಸದಾ ಇರಬೇಕು ಅಂತ ಹೇಳಿ 2 ಕತ್ತಿಗಳಿದೆ. ನೀವು ನೋಡ್ಬೋದು ಎಷ್ಟು ಶಾರ್ಪ್ ಇದೆ ಅಂತ.
ತುಂಬ ಹಳೇದಾಗಿರೋದು ದೇಸಿ ಕತ್ತಿ. ಕೆಲವೊಂದು ಅಷ್ಟು ಉಪಯೋಗಿಸಲ್ಲ, ಆದರೂ ಕೂಡ ಹಾಳಾಗಿದೆ. ನೋಡೋದು ಹೆಂಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಯಾಕೆಂತೇಳಿ ಪವಿತ್ರವಾದ ಸ್ಥಾನವನ್ನು ಈ ಕತ್ತಿಗೆ ಕೊಟ್ಟಿದ್ದಾರೆ ನಮ್ಮ ಹಲಗಲಿಯ ಬೇಡರು. ನಮ್ಮ ಬೇಡ ಸಮುದಾಯದಲ್ಲಿ ಬಂದಾಗ ಈ ಆಯುಧಗಳು, ಕತ್ತಿ, ಬಂದೂಕುಗಳು, ಚಾಕು, ಕಿರಾಣಿಗಳಿಗೆ ಪ್ರಮುಖ ಮಹತ್ವ ಕೊಡ್ತಾರೆ. ಯಾಕೆಂದರೆ ಅವರ ಕುಲ ಕಸಬೆ ಇದಾಗಿರೋದ್ರಿಂದ ಇದೇ ಅವರ ಜೀವನ ಸಾಗಿಸೋದು. ಹಾಗಾಗಿ ತಗೊಳ್ಳಿ, 2 ಇದೆ, ನಮ್ಗನ್ ಕೊಡ್ತೀರಿ? ಹಾಂ, ನಿಜ ಕೊಟ್ಬಿಡ್ತಾರಾ? ಇಲ್ಲ, ಅದು ನಿಮ್ಮ ಮನೆಗೆ ಇರಬೇಕು. ಬನ್ನಿ ಹೋಗೋಣ, ಮತ್ತೊಂದು ಮನೆಗೆ ಹೋಗೋಣ. ಹಾಗಾದ್ರೆ ಥ್ಯಾಂಕ್ ಯು, ಬರ್ತೀವ್ರಿ. ನೀನೇ ಸ್ಕೂಲ್ ಮುಗೀತಾ? ಕೀಟೋಗಿಲ್ವಾ ನಿಮ್ಮಮ್ಮ? ಆವಾಗಿನ ಕಾಲದಲ್ಲೇ ಒಬ್ಬರಿಗೆ 10, 12, 8 ಈ ರೀತಿಯ ಮಕ್ಕಳಲ್ವಾ? ಸಾಧಾರಣ 4, 8, 5 ಜನ ಇತ್ತು ಆಗೆಲ್ಲ. ಈಗ ನಂಗೆ 1, 2 ಏನಿದ್ದಿಲ್ಲ. ಆಗ ಸಾಕಷ್ಟು ಜನರನ್ನ ಇದ್ರು. ಅವರು ಬಲಿ ಇದ್ರು. ಅವರು ದುಡಿಯಾಕೂ ಭಾಳ ಶ್ರೇಷ್ಠ ಇದನ್ನ ಮಾಡಿದ್ರು ಅವರು. ಓಕೆ, ಹಾಗಾಗಿ ದುಡಿಮೆ ಒಳಗೆ ಅಗದಿ ಶ್ರೇಷ್ಠತೆಯನ್ನು ಪಡ್ಕೊಂಡಂಥ ಜನಾನಿದ್ದು ಜಗಜಟ್ಟಿಗಳನ್ನು ಇದ್ದರು ಅವರು. ಹೀಗಾಗಿ ಇಲ್ಲಿ ಬಲಾಢ್ಯತನ ಭಾಳ ಶ್ರೇಷ್ಠ ಅನಿಸ್ಕೊಂಡಿದ್ರು ಅವರು. ಓಕೆ, ಬನ್ನಿ. ಇದು ಯಾರು ಪರಂಪರಾಗತವಾದಿ? ಮೂಲತಃ ಅವರು ದಾಡಿಬಾಯಿಂದ ಬಂದವರು, ಜಡಗನವ್ರೆ. ಅವರ ವಂಶಸ್ಥರ ದೇವತೆ ರೀಕಿ ದಾಡಿಬಾಯಿ ಲಕ್ಕಮ್ಮ ಅಂತೇಸಂದು ಅವರಿಗೆ ಆಕೆಗೆ ಹೆಸರು ಅವರು. ಅಷ್ಟು ಪವರ್ಫುಲ್ ಅವರಿಂದನೂ ಆರಾಧ್ಯ ದೇವತೆ ಮೊದಲಿನಿಂದ ಆಕಿನ ನಂಬ್ಕೊಂಡನ ಬಂದಾರ ಅವರು. ಇಲ್ಲಿ ಬಂದು ನೆಲೆಸಿದ್ರಿಂದ ಅವು ಎಲ್ಲ ಯುದ್ಧದೊಳಗೆ ಈಗ ಖಡ್ಗ ಇವನೋದು ಇಟ್ಕೆಸಿಂದ ಪೂಜೆ ಮಾಡಾಕತ್ತಾರೆ. ಅವು ಏನು ನಶಿಸಿ ಹೋಗಬಾರ್ದತ್ತೆ ಉಳಿಲತ್ತೇಸ ಅವನ ದೇವ್ರ ಮುಂದೆ ಇಟ್ಕೆಸಿಂದ ಪೂಜೆ ಮಾಡ್ತಾರೆ ಅವನ್ನೆಲ್ಲ. ದಾಡಿಬಾಯಿ ಲಕ್ಕಮ್ಮಂದ ಹತ್ತಾರ ಇದು. ಅವರು ಇದು ಬೇರೆ ಐತಿ. ಒಂದ್ ಥರ ಬೇರೆ ಬೇರೆನೇ ಅದಾವ್ರಿ ಇವೆಲ್ಲ. ಓಕೆ, ಅಂದ್ರೆ ನಮ್ಗೆ ಇದರಿಂದ ಗೊತ್ತಾಗ್ತಿದೆ ಹಲಗಲಿ ಬೇಡರು ಕತ್ತಿಗಳನ್ನು ಬಳಸ್ತಾ ಇದ್ರು ಅಂತ ಹೇಳಿ. ಕತ್ತಿ, ಕಿರಾಣಿ, ಬುರ್ಜಿ ಅವೆಲ್ಲ ಬರ್ತಾ ಇತ್ತಲ್ಲ, ಅದನ್ನೆಲ್ಲ ಮಾಡ್ತಾ ಇದ್ರಂತ ಅಲ್ಲಿಗೆ ಆಯ್ತು. ಟೈಮ್ದಾಗ ಮನೆ ಹೋಗ್ಕೇಸಂದ ಅಲ್ಲಿ ಸೈನಿಕರು ಎಲ್ಲರೂ ಮನೆ ಹೋಗ್ಕೇಸಂದ ದರೋಡೆ ಮಾಡೋ ಟೈಮ್ದಾಗ್ರಿ ಇಲ್ಲೇ ಜಮಾದಾರ್ ಮನ್ಯಾಗ ಒಬ್ಬಾಕಿ ಹೆಣ್ಮಗಳ್ರಿ ಗರ್ಭಿಣಿ ಇರ್ತಾವ್ರಿ. ಹೋಟ್ಲಿಗೆ ಇದ್ದಕ್ಕೆ ಆ ಟೈಮ್ದಾಗ ಆಕಿನ ಇದು ಮಾಡೋ ಟೈಮ್ದಾಗ ಆಕೆ ಕದ ಹಿಕ್ಕಿಸಂದ ಅವು ಏನು ಒಣಕೆ ಒಬ್ಬ ಹೆಂಗೆ ಬಡದಕ್ಸಂದು ಕೊಲ್ತಾಳಲ್ರಿ ಒಣಕೆಲೆ ಆ ಟೈಪ್ ಆಕಿ ಕುಡುಗೋಲಿ ಕುಡುಗೋಲಿ ಕೊಂದ್ ಕೇಸಂದ ಹಾಗೆದಾಗ ಹೋಗೋದಾಳ್ರಿ. ದವಸ ಧಾನ್ಯಗಳನ್ನ ಹಾಕುವಂಥ ಸ್ಥಳ ರೀ ಅದು. ಭಯಂಕರ ಆಳವಾಗಿರ್ತೈತೆ ಅದು. ಅದ್ರೊಳಗೆ ಎಲ್ಲ ಬಡದು ಹಾಕಿ ಇದು ಮಾಡಿರ್ತಾಳೆ. ಹೆಸರೇನು ಹಾಗಾದ್ರೆ? ಆ ವೀರವನಿತೆ ಹೆಸರೇನು? ಲಕ್ಷ್ಮಮ್ಮ ಅಂತೇಳಿ ಏನು ಹೇಳಿದ್ಲಲ್ರಿ ಅದಕ್ಕೆ. ಲಕ್ಷ್ಮಮ್ಮ ಅಂತ ಏನು ಹೇಳಿಲ್ಲಲ್ರಿ ಆಕಿನ ರೀ. ಆಕೆಗೆ ಮತ್ತೆ ಬಸಮ್ಮನ ಹೊತ್ತೇಳಿ ಕರೀತಿದ್ರು ಅವರು. ಅಂದ್ರೆ ಈ ಊರೆಲ್ಲ ದರೋಡೆ ಮಾಡಕತ್ತ ಎಲ್ಲ ಸೈನಿ ಬಂದು ಊರಾಗ ಒಳಗೆ ಹೋಗಿ ಕೂಡಲೇ ರೀ ಅಂದ್ರೆ ಆ ಸೈನಿಕರು ಏನೇನು ಹೆಂಗೆ ಬರ್ತಿದ್ರು ಆ ಸೈನಿಕರನ್ನ ಒಟ್ಟರು ನಮ್ಮ ಮನೆಗೆ ಬರಬಾರ್ದು ಅನ್ನೋ ಸಂಬಂಧ ಅವ್ನ ತಡೆ ಹಿಡಿದು ಆಕೆ ಬಡದಕ್ಸಿಂದ ಆಗ್ಯದ. ಆ ಮನೆಯೂ ಇಲ್ಲೇ ಐತೆ ಅದು. ಬೇಕಾದ್ರೆ ನೋಡೋಣ ಹಿಂಗೆ ಬರುವಾಗ ವಾಪಸ್ ನೋಡೋಣ. ಹಾಗಾದ್ರೆ ವೀರಾವೇಶದಿಂದ ಹೋರಾಡಿದಂತ ವೀರ ಮಹಿಳೆಯರು ಇಲ್ಲಿದ್ದಾರೆ ಅಂತ ಅದಾರ. ನಾಯಕರು ಅಷ್ಟೇ ಇಲ್ಲ, ನಾಯಕಿಯರು ಇದ್ದಾರೆ. ಇದಾರೆ. ನಮ್ಮ ಕರ್ನಾಟಕದಾಗ ನಮ್ಮ ಭಾರತದಾಗ ಫಸ್ಟ್ ಇದು ಜೆ ಮಾಡ್ಯಾರಲ್ರಿ, ಜಲಜೀವನ್ ಮಿಷನ್ ಅಂತೇಳಿ ಫಸ್ಟ್ ಜಾರಿಗೆ ಆದದ ನಮ್ಮ ದೇಶದಾಗ ಹಲಗಲಿ ಆಗ್ಯಾರ. ಹಲಗಲಿಲಿ ಮನೆ ಮನೆಗೂ ನೀರು ಫಸ್ಟ್ ಇಲ್ಲೇನೆ. ಫಸ್ಟ್ ಇಲ್ಲೇ. ಎಷ್ಟು ಜನಸಂಖ್ಯೆ ಇದೆ ಹಾಗಾದ್ರೆ ಇಲ್ಲಿ ಇವಾಗ? ಈಗ ಇಲ್ಲಿ 7,000 ಐತಿ ಮೇಡಮ್. 7,000 ಇದೆಯಾ? ಥ್ಯಾಂಕ್ ಯು ಅಕ್ಕಾರ. ಇಲ್ರಿ 5,000 ಐತ್ರಿ. ವೋಟಿಂಗ್ 4,000 ಐತ್ರಿ ಮೇಡಮ್. ಕಾವಲ್ದಾರಿ ಅಂತ ಹೆಸರು ಇದಕ್ಕೆ ರೀ. ಇದು ರಕ್ತ ಅಂತ ಕಾವಲ್ದಾರಿ ಇದು. ಅಂದರೆ ಹೋರಾಟ ಟೈಮ್ದಾಗ ಇಲ್ಲೆಲ್ಲ ಭಯಂಕರ ದೊಡ್ಡ ಪ್ರಮಾಣದಾಗ ಹೋರಾಟ ಆಗೈತಿ ಇದು. ಅವ್ರಿಗೆ ಇವ್ರಿಗೆ ಬ್ರಿಟಿಷರಿಗೆ ಮತ್ತು ನಮ್ಮಲ್ಲಿ ಅವ್ರಿಗೆ ರೀ, ನಮ್ಮ ಬ್ಯಾಟ್ರಿಗೆ. ಆ ಟೈಮ್ದಾಗ ಅವನ್ನೆಲ್ಲ ಆಗ ಇಲ್ಲಿ ಮುಚ್ಚಿ ಹೋಗ್ಯವ್ರು. ಇವರು ಈಗ ತರ ತೆಗೆದ್ರೆ ಅಂದ್ರೆ ಇವನು ಅಡಿಪಾಯದೊಳಗೆ ಈಗಲೂ ಆವಾಗ ಅಗದ್ರ ಇದ್ರೊಳಗೆ ಅವರು ಎಲುಬುಗಳು, ಡೋಗಿಗಳು, ಗೋರಿ ಇವೆಲ್ಲ ಸಾಕಷ್ಟು ಸಿಗ್ತಾವ್ರಿ ಇಲ್ಲೆಲ್ಲ. ಈಗಾದ್ರೂ ಅದಾವ. ಆಗ ಸಿಕ್ಕಾವ್ರಿ ಇವೆಲ್ಲ. ಇದೇನು ಇಲ್ರಿ, ಈಗ ಅವ್ರಿಗೆ ಹಂಗೆ ಸುಮ್ಮ ಇದು ಮಾಡ್ಕೊಂಡಿದ್ವಿ. ಇವು ಮೊದಲು ಗುಡಿಸುಗಳು ಇದ್ದವ್ರಿ, ಈಗೆಲ್ಲ ಆಧುನಿಕವಾಗಿ ಹೊಸವ ಹಾಕೋತ ಬಂದವ್ರಿ. ಹಂಗಾದ್ರೆ ಇಲ್ಲಿ ಪ್ರತಿಯೊಂದು ಊರಲ್ಲಿ ಮಣ್ಣೆಲ್ಲ ಆಗೋದ್ರೆ ಒಂದು ಎಲುಬು ಸಿಗುತ್ತೆ, ಬಂದಕ್ ಸಿಗುತ್ತೆ, ಇಲ್ಲ ಅಂದ್ರೆ ಒಂದು ಕತ್ತಿ ಸಿಗುತ್ತೆ. ಅಷ್ಟು ಆಯುಧಗಳು ಇದ್ದಂತ ಜಾಗ ಹಾಗಾದ್ರೆ ಹಲಗಲಿ. ಹೌದು. ಓಕೆ, ಓ ಮೈ ಗಾಡ್.
ಹಾಡ್ತಿ ದೊಡ್ಡಪ್ಪ ಲಾವಣಿ ಹಾಂ ನಮಸ್ಕಾರ ರೀ. ಕೆಂಚರಪ್ಪ ಇರ್ತೇಳಿ ಹಿಡ್ಕೊಂಡು ಕುಸ್ತಿ ಪಟ್ಟು ರೀ ಇವರು. ಹೌದ್ರಿ? ಇವ್ರ ಮಗನ ಕುಸ್ತಿ ಪಟ್ಟವ್ರೆ, ಇವರು ಕುಸ್ತಿ ಬೆಂಗಳೂರಿಗೆ. ಓಕೆ, ಇವಾಗ ಹಲಗಲ್ಲಿ ಬೇಡರ ಕಥೆನ ನಾವೆಲ್ಲ ಯಾವುದ್ರಲ್ಲಿ ತಿಳ್ಕೊಂಡಿದ್ದೀವಿ ಅಂತ ಹೇಳಿದರೆ ಲಾವಣಿ ಪದಗಳಲ್ಲಿ, ಪದ್ಯದ ರೂಪದಲ್ಲಿ, ಲಾವಣಿ ರೂಪದಲ್ಲಿ ನಮ್ಮ ಹಲಗಲ್ಲಿ ಬೇಡರ ಕಥೆಯನ್ನು ಹೇಳಿ ಜನಪದರು ನಮ್ಮ ಕರುನಾಡಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡಿದರು. ಅದು ಇವಾಗಲೂ ಶಾಶ್ವತ ಆಗಿದೆ ಹಲಗಲಿಯಲ್ಲಿ. ಇವರು ಮೂಲತಃ ಕುಸ್ತಿಪಟ್ಟು. ನಿಮ್ಮ ಹೆಸರು? ಕೆಂಚರಪ್ಪ. ಆಡ್ರಿ ಮತ್ತೆ ನಮ್ಮ ಹಲಗಲಿ ಬೇಡರ ಕಥೆನ ಕೇಳೋಣ. ಹಾಂ, ಇಲ್ಲ ಆಡ್ರಿ, ಡಿಸ್ಟರ್ಬ್ ಆಗುತ್ತಾ? ಮೊದಲ ಮ್ಯಾಗಿನ ಗುಂಡ ತಳಗ ಬಿದ್ದರ ತುಂಡ, ಎಲ್ಲೈತೋ ಜಡಗ ನಿನ್ನ ದಂಡೋ, ಎಲ್ಲೈತೋ ಜಡಗ ನಿನ್ನ ದಂಡ ನೀ ಕೇಳ, ಮಜ್ಜ ಎರ್ಯಾಗ ಸಮ ಕುಸ್ತೋ. ರಗತ್ ಮಂದಿ ಅಂತಂದೆ ಅಲ್ರಿ. ಓಕೆ, ಅಂದ್ರೆ ಲವಣಿ ಪದ ಯಾವಾಗ್ಲೂ ಹೇಳ್ತೀರಾ? ಯಾವಾಗ್ಲಿಂದ ನೀವು ಆಡ್ತಾ ಇರೋದು ಇದನ್ನ? ಹ್ಞೂ, ನಾವು 20-30 ವರ್ಷ ಆಯ್ತು, 50 ವರ್ಷ ಆತ್ರಿ. ಯಾವಾಗ್ಲೂ ಹಲಗಲಿಯಲ್ಲಿ ಅಂತ ಹೇಳಿದಾಗ ಲಾವಣಿ ಪದ ಆಡೋರು ಅಂತ ಹೇಳಿದ್ರೆ ನೀವೇನೆ. ಜಡಗ ಬಾಲಣ್ಣ ಮದರ ಕೆಂಚಣ್ಣ ಚಲುವ ಚಂದ ರಾಮ ಥೇಟ ಹೊಳಿ ರಾಮ, ರೂಪಿಲೆ ಇದ್ದ ಡೌಲ ಕತ್ತಿ ಕಾಲಾಗ, ಕುಣಾನಿ ಭೀಮಣ್ಣ ಕೊಳಬಾಲಣ್ಣ ಜಡಗ ಜಡಗಣ್ಣ, ಇದ್ರ ಊರಾಗ ಭಾಳ ಸೂರ, ಕತ್ತಿ ಕೊಡ ಅಂದ್ರ ಕೊಡಲಿಲ್ಲ ಬ್ರಿಟಿಷರಿಗೆ, ಹ್ಯಾಂಡ್ರನ್ ಕೊಡ್ತೀವೋ ಕತ್ತಿ ಕೊಡೋದಿಲ್ಲ ಅಂದ್ರೆ ಅವಾಗ ಕಾಲಕ. ಸರ್, ಈಗ ಹಲಗಲಿಲಿ ಸಾಕಷ್ಟು ಸಾವು ನೋವುಗಳಾಗಿದ್ದಾವೆ. ಅಂದರೆ ಬ್ರಿಟಿಷ್ನವರು ಸಾಕಷ್ಟು ಮಂದಿಯನ್ನು ಗಲ್ಲಿಗೇರಿಸಿದ್ದಾರೆ. ಇವಾಗ ನೀವು ಕರ್ಕೊಂಬಂದಿರೋ ಜಾಗ, ಈ ಸ್ಥಳ ಯಾವುದು ಅಂತ ಹೇಳಿ. ಅಂದರೆ 20 ಜನರನ್ನೇನೋ ಮುದೋಳದಲ್ಲಿ ಗಲ್ಲಿಗೆ ಹಾಕ್ತಾರೆ, ಮತ್ತು ಇಲ್ಲಿ 3 ರಿಂದ 6 ಜನನೇನೋ ಗಲ್ಲಿಗೆ ಹಾಕ್ತಾರೆ. ಅಂದರೆ ಇದು ಯಾವ ವಿಷಯಕ್ಕೆ? ಅದ ಜಗನ ನೀವೇನು ಹೇಳಿದ್ರಲ್ಲ, ಈಗ 6 ಜನರನ್ನು ಗಲ್ಲಿಗೆ ಹಾಕಿದಂಥ ಸ್ಥಳನೇ ಇದ್ದಾರೆ. ಇದಕ್ಕೆ ಕೋಳಿ ಕೂಕತ್ತಿಸ ಇವು ಈ ಭೂಮಿ ಏನೈತೆ ಅಲ್ರಿ, ಈಗ ನೆಲ, ಇದು ಕೋಳಿ ಕುಕ್ ಅಂತೇಳಿ ಕರೀತಾರೆ. ಇದೊಂದು ಹೊಲ, ಇದು ಒಬ್ಬರದು. ಈ ಹೊಲದಾಗನ ಅವ್ರಿಗೆ ಅಂದರೆ ಇಲ್ಲಿ ಜನರು ಎಲ್ಲ ನೋಡಿಕೊಂಡು ಭಯಭೀತಿ ಆಗಲಿ ಅನ್ನೋ ವಿಚಾರಕ್ಕಾಗಿನ ಅವ್ರನ್ನ ಈ ಊರಾಗಿನವ್ರು ಮತ್ತೊಬ್ಬರು ಬ್ರಿಟಿಷ್ ವಿರುದ್ಧ ಹೋರಾಟಕ್ಕೆ ನಿಲ್ಲಬಾರ್ದು ಅನ್ನೋ ವಿಚಾರಕ್ಕಾಗಿ ಅವ್ರನ್ನ ಇಲ್ಲಿ ಗಲ್ಲಿಗೇರಿಸ್ಯಾರ. ಅವ್ರು ಯಾರು? 3 ಜನ ಅವ್ರದ್ದು ದಾಖಲಾತಿ ಇದೆಯಾ? ಅವ್ರ ದಾಖಲಾತಿಗಳು ನಮ್ಮ ಇದ್ರೊಳಗೆ ಇತಿಹಾಸದೊಳಗೆ ಬಂದೈತೆ ರೀ. ಅದು ಆದರೆ ನಮ್ಮ ಕಡೆ ಇನ್ನೂ ಸಂಗ್ರಹ ಮಾಡಿಲ್ಲ ಅದನ್ನು. ಡೀಟೇಲ್ಸ್ ಅಷ್ಟು ಸಿಕ್ಕಿಲ್ಲ. ಮತ್ತು ಈ ಭಾಗದಲ್ಲಿ ಕೋಟೆಗೋಡೆ ಬರುತ್ತೆ ಅಂತ ಅಂದರೆ ಎಲ್ಲಿ ಬರುತ್ತೆ? ಈ ಭಾಗಕ್ಕೆ ಇದು ಕೋಟೆಗೋಡೆನ ಐತ್ರಿ. ಇದೆಲ್ಲ ಕಂಟಿ ಬೆಳಗ್ಸ ಅದೆಲ್ಲ ಮುಚ್ಕೊಂಡು ಬಿಟ್ಟೈತ್ರಿ. ಅದ್ರ ಮೇಲ್ಗಡೆ ಬೇಕಾದ್ರೆ ನಾವು ನೋಡ್ಬೋದು, ಅಲ್ಲೇ ನಿಂತು ಕಾಣ್ತೈತಿ ಅದು. ಕೋಟೆನೂ ಕೂಡ ಇತ್ತು. ಹಾಂ, ಕೋಟೆಗೋಡೆನೂ ಸ್ವಲ್ಪ ಉಳಿದೈತ್ರಿ. ಅದು ಈಗಾಗಲೇ ನೋಡ್ಬೋದು, ನಾವು ಮ್ಯಾಲೆ ಹತ್ತಿ ನೋಡ್ಬೋದು. ಇಲ್ಲಿ ಹೋಗಕ್ಕೆ ಅದಕ್ಕೆ ದಾರಿ ಐತ್ರಿ ಅದು. ಓಕೆ, ಈಗ ಹಲಗಲಿಲಿ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಈಗ ನೀವು ಸರ್ನಾಯಕರ ವಾಡೆ ಮತ್ತು ಅಲ್ಲಿ ಪೂಜಾರಿ ಹನುಮಪ್ಪನ ಮನೆ, ಅವರ ಮನೆತನದೊಳಗಿಂದ ಹತ್ಯಾರ ಕಡ್ಗ, ಇವನ್ನೆಷ್ಟು ನೋಡ್ಕೊಂಬರ್ಬೋದು ನಾವು. ಹೋಗಿ ಬನ್ನಿ ಹೋಗೋಣ, ನೋಡ್ರಿ. ಇರಪ್ಪ ನೋಡ್ರಿ ಒಳಗೆ. ಅಂದರೆ ವೀರಮರಣವನ್ನು ಒಂಥರ ಅದರಲ್ಲಿ ಈ ಮನೆತನದವರು ಒಬ್ಬರು ಪೂಜಾರಿ ಹನುಮಪ್ಪ, ಪೂಜಾರಿ ಹನುಮಪ್ಪ ಏನು ಹೋರಾಟಗಾರರು ಬರ್ತಾನ್ರ, ಅವ್ರ ಮನೆತನದವ್ರು. ಹೆಸರು ಏನು ಮಾಡ್ಕೊಂಡಿದ್ರಿ ಇವಾಗ? ವೀರಪ್ಪ ಶಿವಪ್ಪ ಪೂಜಾರಿ. ಏನು ಮಾಡ್ಕೊಂಡು ಕೂಲಿ ಕೆಲ್ಸಕ್ಕೆ ಹೋಗ್ಯಾರ. ಕೋರಿ ಕೆಲಸಕ್ಕೆ ಹೋಗ್ತೀರಾ? ನಿಮ್ಮ ಮನೆತನದ ಬಗ್ಗೆ, ನಿಮ್ಮ ಪೂರ್ವಜರ ಬಗ್ಗೆ, ಹಲಗಲಿ ಬೇಡರ ಬಗ್ಗೆ, ಅಲ್ಲಿ ದಂಗೆಯಲ್ಲಿ ನಿಮ್ಮ ಮನೆತನದ ಪಾತ್ರ ಎಷ್ಟಿತ್ತು ನಿಮಗೆ ತಿಳಿದ ಮಟ್ಟಿಗೆ? ನಮಗೆ ನಮ್ಮ ಈಗ 2-3 ತಿಂಗಳು 4 ತಿಳಿ ನಾತೇನಾರ ಈಗ ನಮ್ಮ ಮುತ್ತೆ ಹೇಳಿದ್ರೆ 4 ತಿಳಿ ಆಯ್ತು ನೋಡ್ರಿ. ಏನು ಹೇಳ್ತಾ ಇದ್ರು ನಿಮ್ಮ ಮುತ್ತೆಯರ ಕತೆಗಳನ್ನ? ಅವ್ರು ಅಷ್ಟೊಂದು ನಮಗೂ ಪಕ್ಕ ಹೇಳಿಲ್ರಿ ಅವ್ರು. ನಿಮಗೂ ಹೇಳಿಲ್ಲ, ಬಟ್ ನೀವು ಜನಗಳು ಹೇಳೋದನ್ನ ನೀವು ಎಷ್ಟು ಕೇಳ್ಕೊಂಡಿದ್ದೀರಾ? ಜನ ಹೇಳಿದ್ದಷ್ಟೇ ಕೇಳಿರಿ. ಸರಿ, ಏನಾದರೂ ನಿಮ್ಮ ಮನೇಲಿ ಆ ಥರ ಪತರ ಏನಾದ್ರು ಇಟ್ಕೊಂಡಿದ್ರ? ಆಯುಧಗಳನ್ನ ಏನಾದರೂ ಇದೆಯಾ ತೋರಿಸೋ ಅಂಥದ್ದು, ಯುದ್ಧದಲ್ಲಿ ಬಳಸಿದ್ದಂಥದ್ದು? ಐತ್ರಿ. ತೋರಿಸ್ತೀರಾ? ಹ್ಞೂ ರೀ. ಓಕೆ.
ಓ, ಪೂಜೆ ಪುರಸ್ಕಾರಗಳೆಲ್ಲ ನಿತ್ಯ ಮಾಡ್ತೀರಾ? ಹ್ಞೂ, ಓಕೆ. ಹಾಂ, ಅಂದರೆ ಪೂಜಾರು ಬಳಸ್ತಾ ಇದ್ದಿದ್ದು ಇದೇನಾ ಆಯುಧನ? ಅವ್ನು ರೀ ಇದಾರೆ ತಳ್ದಂದರ್. ಅವಾಗ್ಲಿಂದಲೂ ಪೂಜೆ ಮಾಡ್ತಾ ಹಾಂ, ಅವಾಗಿಂದನ ರೀ. 4ನೇ ತಲೆಮಾರಿನಿಂದ ಪೂಜೆಗಳನ್ನ ನಡೆಸ್ಕೊಂಡ್ ಬಂದಿದ್ದೀರಾ? ಹ್ಞೂ ರೀ, ಅವಾಗಿಂದನೇ ಮಾಡ್ಕೋತ ಪೂಜೆ ಮಾಡುತ್ತೇವೆ ರೀ. ಓಕೆ. ಇವಾಗ ಬ್ರಿಟಿಷ್ ಸರ್ಕಾರದಲ್ಲಿ ಮರಣ ಹೊಂದಿದ್ರಲ್ಲ, ಏನಾದರೂ ಇನಾಮಾಗಿ ಏನಾದರೂ ಭೂಮಿ ಆ ಥರ ಏನಾದರೂ ಬಂತಾ? ಭೂಮಿ ಅದು ಏನಿಲ್ಲ ರೀ. ಏನಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಇಲ್ಲ, ಅಲ್ಲಿ ಸ್ವಲ್ಪ ಆಗ ಪೂಜಾರಿಕೆ ಅದ ಹನುಮಂತ ದೇವ್ರು ಅದಾವ ರೀ. ದೇವ್ರ ಪೂಜಾರಿಕೆ ತಿಳಿ ಕೊಟ್ಟಿದ್ರೆ ಇಲ್ಲಿ ನಮ್ಮ ಸರ್ನಾಯಕರಿಗೆಲ್ಲ ಮಾಡಿ ಕೊಟ್ಟಿದ್ರು ಅವನು. ಅವು ಕ್ರಮೇಣ ಅವನು ಎಲ್ಲ ಈಗ ಅವ್ರು ತಮ್ಮ ಕಬ್ಜಾಪ್ ತೊಗೊಂಡ್ಬಿಟ್ರು ಅವನು. 10 ವರ್ಷಗಳ ಕಾಲ ಊರೇ ಖಾಲಿ ಆಯಿತು. ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷರು ಬೆಂಕಿ ಹಚ್ಚಿದ್ರು ಊರಿಗೆಲ್ಲ, ಜೀವ ಉಳಿಸ್ಕೋಬೇಕಂತ ಎಲ್ಲಂದ್ರಲ್ಲಿ ಹೋಗಿದ್ರು. ಮತ್ತೆ ಮರಳಿ ಬಂದಿದ್ದೆ ಅವಾಗ ಏನಾದರೂ ಕತೆ ಹೇಳ್ತಾ ಇದ್ರಾ ನಿಮ್ಮ ಫ್ಯಾಮಿಲಿಯಲ್ಲಿ? ಐತ್ರಿ, ಇದು ಹೇಳೋರ್ ಕಡೆ ಐತ್ರಿ. ಅಂದ್ರೆ ಇವರು ಇಲ್ಲಿದ್ದನ್ನ ಹೋಗಿ ಕಲ್ಲೋಳಿ ಮಸ್ಕಿ ಮುದ್ಗಲ್ಕ ಇದ್ರತ್ರಿ ಇವ್ರು ನಮ್ಮ ಮುತ್ಯಾರ. ಅಲ್ಲಿಂದ ಬಂದಿಂದ್ರಿ ಅರಮಾವಿ ಕಲ್ಲೋಳಿಗೆ ಪೂಜೆ ಬಂದತ್ರಿ. ಹಾಂ, ಗೋಕಾಕ್ತೈತಲ್ರಿ. ಅಲ್ಲಿದ್ದ ಮುಗಿಸ್ಕೊಂಡ್ರಿ ಇಲ್ಲೇ ಗುಂಡು ಪಲ್ಯಕ್ಕೆ ಐತ್ರಿ. ಗುಂಡು ಪಲ್ಯದಿಂದ ಇಲ್ಲಿ ಹಲಗಲಿ ಹನುಮಪ್ಪನ ಪೂಜಾರಿಕೆ ಐತಿ ನೋಡ್ರಿ. ಜಮಖಂಡಿ ಗುಂಡು ಪಲ್ಯ ಇದ್ರೊಳಗೆ ಅಲ್ಲೇ ಹನುಮಪ್ಪ ಎಲ್ಲಿ ಹೋದ್ರು ಹನುಮಪ್ಪನ ಪೂಜೆನ ಮಾಡ್ಯಾರ. ಓಕೆ, ಬರ್ತೀವಿ ರೀ. ಥ್ಯಾಂಕ್ ಯು.